ಧಾರವಾಡ ಜಿಲ್ಲಾಡಳಿತ ಆಯೋಜಿಸಿದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಉದ್ಘಾಟಿಸಿದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದ ಸಂಗಮೇಶ್ ಬಬಲೇಶ್ವರ್ ಅವರು ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವ ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕೆಂಬ ಸಂದೇಶವನ್ನು ನೀಡಿದರು. ದಿನಾಂಕ 29 ಆಗಸ್ಟ್ 2025ರಂದು ಈ ದೇಶದ ಅಪ್ರತಿಮ ಕ್ರೀಡಾಪಟುಗಳಾದ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುವ ಶುಭ ಸಂದರ್ಭದಲ್ಲಿ ಧಾರವಾಡದ ಜಿಲ್ಲಾಡಳಿತದಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದ ಸಂಗಮೇಶ್ ಬಬಲೇಶ್ವರ್ ಅವರು ದೇಶದ ಕ್ರೀಡಾ ಪರಂಪರೆಯ ನೆನಪನ್ನು ಮೆಲುಕು ಹಾಕುತ್ತಾ ಪ್ರಸ್ತುತ ದಿನಮಾನದಲ್ಲಿ ಕ್ರೀಡೆಯಿಂದ ಒಬ್ಬ ವ್ಯಕ್ತಿ ಎಂತಹ ಅಗಾಧವಾದ ಸಾಧನೆಯನ್ನು ಮಾಡಬಹುದು, ಅದರಿಂದ ನಮಗೆ ಲಭಿಸುವ ಗೌರವಗಳು ಎಂತಹದ್ದು ಎಂಬುದನ್ನು ಮಾತನಾಡುತ್ತಾ ಕ್ರೀಡಾಪಟುಗಳಿಗೆ ಸಮರ್ಪಕವಾದ ಸಂದೇಶವನ್ನು ನೀಡಿದರು. ಕ್ರೀಡೆಗೆ ಎಂಥ ಮಾಂತ್ರಿಕ ಶಕ್ತಿ ಇದೆ ಅಂದರೆ, ನೀವು ಸತತ ಪರಿಶ್ರಮದಿಂದ ಒಂದು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಒಂದು ಪದಕವನ್ನು ಪಡೆದುಕೊಂಡ್ರೆ ಈ ನಾಡಿನಲ್ಲಿ ಸೆಲೆಬ್ರಿಟಿಗಳಿಗೆ ಇಲ್ಲದ ಗೌರವ ಕ್ರೀಡಾಪಟುಗಳಿಗೆ ಮಾತ್ರ ಇರ್ತದೆ ಅನ್ನೋದನ್ನು ನೀವು ನೆನಪಿನಲ್ಲಿಟ್ಟುಕೋಬೇಕು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ವರ್ ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಕವಿವಿ ಕ್ರೀಡಾ ವಿಭಾಗದ ವಿಶ್ರಾಂತ ಮುಖ್ಯಸ್ಥರಾದ ಪ್ರೊಫೆಸರ್ BM ಪಾಟೀಲ್, ಯುವಜನ ಕ್ರೀಡಾ ಇಲಾಖೆಯ ಸದಾನಂದ ಅಮರಾಪುರ್, ಚೆನ್ನಪ್ಪ ಕುಂದಗೋಳ್, SS ಭಾವಿಕಟ್ಟಿ, ವಿಠ್ಠಲ್ ಮರ್ತಗುಡ್ಡ, ಗಜಾನನ್ ಮನ್ನಿಕೇರಿ, ರಾಮು ಬುಡ್ಕಿ, K ಸಂಜೀವ್, ಗಂಗಾಧರ್ ತಪ್ಪಶೆಟ್ಟಿ, ಸುರೇಶ್ ಆಡೀನ್, ಗಣೇಶ್ ವಾಡ್ಕರ್, RK ಪಡ್ತಾರೆ ಇನ್ನೂ ಅನೇಕರು ಉಪಸ್ಥಿತರಿದ್ದು ಕ್ರೀಡಾ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು.